ನೋಡಿ ವೀಕ್ಷಕರೇ, ಈಗ ಮಳೆ ಆಗ್ತಾ ಇದೆ. ಕೋಲಾರ ತಾಲೂಕಿನ ಭಾಗನಕ್ಕಿಂತ ಹೆಚ್ಚಾಗಿ ನಮ್ಮ ನರಸಾಪುರ ಇಂದ ಹಿಡಿದು ಕೆಂದಟ್ಟಿ ಬೆಟ್ಟ, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಕೆಂದಟ್ಟಿ ಬೆಟ್ಟ ಇದು. ಕೋಲಾರದ ಭಾಗದವರೆಗೂ ಮಳೆ ಆಗ್ತಾ ಇದೆ. ಯಾಕಪ್ಪ ಅಂದರೆ ಈ ಬೆಟ್ಟಗಳ ಸಾಲು ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಮಳೆಯ ಸಾಂದ್ರತೆ ಹೆಚ್ಚು. ಏಕೆಂದರೆ ಆ ಬೆಟ್ಟದಲ್ಲಿರೋ ಮರ ಗಿಡ ಆಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು ಮಳೆಯನ್ನು ಆಕರ್ಷಣೆ ಮಾಡ್ತವೆ. ಅದೊಂದು ಸ್ಪಷ್ಟ ಉದಾಹರಣೆ ಅಂತ ಕರಿಬೋದು. ಇಲ್ಲೂ ಮಳೆ ಆಗ್ತಾ ಇದೆ, ಆದರೆ ಆ ಬೆಟ್ಟಗಳ ಸಾಲು ಏನಂತ ನಾವು ಕರಿತೀವಿ, ಅಲ್ಲಿ ಬೀಳುವ ಒಂದು ಮಳೆಯ ಪ್ರಮಾಣ ನೋಡೋದಾದರೆ ಬೇರೆ ಭಾಗಗಳಲ್ಲಿ ಮಳೆ ಪ್ರಮಾಣ ಕಡಿಮೆ. ನೋಡಿ ಇಲ್ಲೂ ಮಳೆ ಆಗ್ತಾಯಿದೆ. ಈ ವಾರದಲ್ಲಿ ಇದು ಎರಡನೇ ಮಳೆ. ಆಲ್ಮೋಸ್ಟ್ ಬಿತ್ತನೆ ಆಗಿ ನೋಡಿ, ಇಲ್ಲೊಂದು ಹೊಲ ಬಿತ್ತನೆ ಮಾಡಿದ್ದಾರೆ, ಎಲ್ಲ ಮೊಳಕೆ ಬರ್ತಾಯಿದೆ ನೋಡಿ, ಗಮನಿಸಿ. ಆಗ ಮೊಳಕೆ ಬಿತ್ತನೆ ಮಾಡಿ ಆಲ್ಮೋಸ್ಟ್ 10-15 ಡೇಸ್ ಆಗಿದೆ. ಭೂಮಿಯಲ್ಲಿ ತೇವಾಂಶ ಇಲ್ಲದೆ ಮೊಳಕೆ ಬರೋದು ನಿಧಾನ ಆಗಿತ್ತು. ನೋಡಿ ಈಗ ಮೊಳಕೆ ಕಾಣಿಸ್ತಾ ಇದೆ ನೋಡಿ. ಅವರೆಕಾಳು, ತೊಗರಿ, ಅಲಸಂದಿ, ಈ ರೀತಿಯ ಒಂದು ಸಮಗ್ರ ಕೃಷಿಯಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಈ ಭಾಗದಲ್ಲಿ. ಸೊ ಆ ನಿಟ್ಟಿನಲ್ಲಿ ಕಾಳು, ತೊಗರಿ, ಅಲಸಂದಿ, ಅವರೆಕಾಳು, ಈ ರೀತಿಯ ಕಾಳುಗಳೆಲ್ಲ ಮೊಳಕೆ ಹೊಡಿತಾ ಇದ್ದಾವೆ. ಬಟ್ ಆದರೆ ರಾಗಿ ಮೊಳಕೆ ಹೊಡೆಯುವ ಸಾಂದ್ರತೆ ಕಡಿಮೆ ಆಗಿದೆ. ಏಕೆಂದರೆ ಒಣಭೂಮಿಯಲ್ಲಿ ಬಿತ್ತನೆ ಆಗಿದೆ, ಭೂಮಿಯಲ್ಲಿ ತೇವಾಂಶ ಇಲ್ಲ. ಒನ್ಸ್ ರಾಗಿ ಮೊಳಕೆ ಬಂದ ಮೇಲೆ ಸಾಯೋದಿಲ್ಲ. ಏಕೆಂದರೆ ರಾಗಿಗೆ ಒಂದು ಹೆಸರಿದೆ, ನಾರು ಅಂದರೆ ಗಟ್ಟಿ ಪದಾರ್ಥ ಅಂತ. ಸೊ ಅದು ಒನ್ಸ್ ಮೊಳಕೆ ಹೊಡೆದು ಮೇಲೆ ಬಂತು ಅಂದರೆ ಅದು ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ ರಾಗಿ ಪೈರು. ಬಟ್ ಒಣಭೂಮಿಯಲ್ಲಿ ಬಿತ್ತನೆ ಮಾಡಿದ್ರಿಂದ ಸೊ ಅದು ಮೊಳಕೆ ಹೊಡೆಯೋದು ನಿಧಾನ ಆಯಿತು. ನೋಡಿ ಕಾಳುಗಳೆಲ್ಲ ಮೊಳಕೆ ಬಂದಿದ್ದಾವೆ ನೋಡಿ, ಅಲಸಂದಿ, ಅವರೆಕಾಳು, ತೊಗರಿ, ಈ ರೀತಿಯ. ಬಟ್ ರಾಗಿಗೆ ಮೊಳಕೆ ಕಾಣಿಸ್ತಿಲ್ಲ. ಯಾಕೆಂದರೆ ಗಾಳಿ, ಯಾವಾಗ ಬಿಸಿಲು ಗಾಳಿ ಜಾಸ್ತಿ ಆಯಿತು, ಆ ರಾಗಿಯ ಒಂದು ಗರ್ಭಕೋಶ ಅಂತ ರಾಗಿಯ ಗರ್ಭಕೋಶ ಮೊಳಕೆ ಬರುವ ಒಂದು ಅಂಶ ಅಂತ ನಾವೇನು ಕರಿತೀವಿ, ಆ ಅಂಶ ಸತ್ತೋದಾಗ, ಅಂದರೆ ಅದರ ಒಂದು ಸಾಮರ್ಥ್ಯ ಕಳೆದುಕೊಂಡಾಗ ರಾಗಿ ಮೊಳಕೆ ಬರೋದು ಕಷ್ಟ ಆಗುತ್ತೆ. ನೋಡಿ ಮಳೆ ಬಂತು, ಅಟ್ ಎ ಸೇಮ್ ಟೈಮ್ ಗಾಳಿ ಬೀಸ್ತು, ಮಳೆ ಹೋಯ್ತು. ನೋಡಿ ಮಳೆ ಹೊರಟೋಯ್ತು, ಕೋಲಾರ ಕಡೆ ಹೊರಟೋಯ್ತು. ಎಲ್ಲಿ ಬೆಟ್ಟಗಳು ಜಾಸ್ತಿ ಇದ್ದಾವೋ ಆ ಕಡೆ ಮಳೆ ಬೀಳ್ತಾ ಇದೆ ನೋಡಿ. ನಮ್ಮ ಭಾಗದಲ್ಲಿ ಮಳೆ ಹೋಯ್ತು, ಜಸ್ಟ್ ಬಂತು 2 ಮಿನಿಟ್ಸ್ ಬ್ಯಾಕ್ ಅಷ್ಟೇ. ಈ ಕೋಲಾರ ಜಿಲ್ಲಾದ್ಯಂತ ಮಳೆ ಪ್ರಮಾಣ ಇದೆ ನೋಡಿ, ಇದೆ. ಇದು ಸ್ಪಷ್ಟ ನಿದರ್ಶನ, ಉದಾಹರಣೆ ಅಂತ ನಾವು ಕರಿಬೋದು ಅಲ್ವಾ. ದುಬಾರಿ ಅಂದರೆ 5 ನಿಮಿಷ 10 ನಿಮಿಷ, ಹೆವಿ ಮಳೆಯಪ್ಪ ಅಂದರೆ ಒಂದು 20 ನಿಮಿಷ ಬೀಳುತ್ತೆ ಅಷ್ಟೇ. ಅದು ಬಿದ್ದರೆ ಬಿತ್ತು, ಇಲ್ಲಾಂದರೆ ಇಲ್ಲ. ನೋಡಿ ಬೆಟ್ಟ ಗುಡ್ಡಗಳ ಸಾಲು ಎಲ್ಲಿದೆ, ತಲಗುಂದ, ಮೇಡಿಯಾಳ, ಒಗರಿ, ಗನ್ನಳ್ಳಿ, ಮತ್ತು ಅರಬಿಕೊತ್ನೂರು, ಕೆಂದಟ್ಟಿ ಮತ್ತು ನರಸಾಪುರ ಭಾಗದ ಇವೆಲ್ಲ ಬೆಟ್ಟಗಳ ಸಾಲು. ಅದು ನಮ್ಮ ನರಸಾಪುರದಿಂದ ಹಿಡಿದು ನೋಡಿ ಹೆವಿ ಮಳೆ ಬೀಳ್ತಾ ಇದೆ. ನಮ್ಮ ಬೆಟ್ಟಗಳೇ ಕಾಣಿಸ್ತಾ ಇಲ್ಲ ನರಸಾಪುರ ಭಾಗದಲ್ಲಿ. ಬೆಟ್ಟಗಳೆಲ್ಲ ಮುಚ್ಚೋಗಿದ್ದಾವೆ ಮಳೆ ಒಂದು ಪ್ರಮಾಣದಲ್ಲಿ. ನೋಡಿ ಇಲ್ಲಿ ನರಸಾಪುರದಿಂದ ಹಿಡ್ಕೊಂಡು ನೋಡಿ, ನರಸಾಪುರ ಏರಿಯಾ ಝೂಮ್ ಮಾಡ್ತಾ ಇದ್ದೀವಿ. ಅಲ್ಲೊಂದು 2-3 ಬೆಟ್ಟ ಕಾಣಿಸ್ತಾ ಇತ್ತು ಆಗಲೇ. ಬಟ್ ಬೆಟ್ಟಗಳೆಲ್ಲ ಕ್ಲೌಡ್ಸಲ್ಲಿ, ಮಳೆಯಲ್ಲಿ ಮುಚ್ಚೋಗಿದ್ದಾವೆ. ಎಲ್ಲಿ ಬೆಟ್ಟಗಳ ಸಾಲು, ಕಾಡು ಪ್ರದೇಶ, ಮರಗಿಡ ಜಾಸ್ತಿ ಇರುತ್ತೋ ಅಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರ್ತದೆ ನೋಡಿ, ಬೆಟ್ಟಗಳ ಸಾಲು. ಸೊ ಅದಕ್ಕೆ ಪರಿಸರ ತುಂಬ ಮುಖ್ಯ ಅನ್ನೋದು ಇದೇ ಕಾರಣಕ್ಕೆ. ಏನು ನಮ್ಮ ಒಂದು ಅಭಿವೃದ್ಧಿ, ನಗರೀಕರಣ ಅನ್ನೋದು ಸ್ಟಾರ್ಟ್ ಆಗಿ, ಕೈಗಾರಿಕೀಕರಣ ಸ್ಟಾರ್ಟ್ ಆಗಿ ನೋಡಿ, ನಮ್ಮ ಭಾಗದಲ್ಲೆಲ್ಲ ಕೈಗಾರಿಕೆಗಳು ಜಾಸ್ತಿ ನೋಡಿ. ಕೈಗಾರಿಕೆಗಳು ನೋಡಿ, ಬಿಸ್ಲಿ ಬುಷ್ ಕೈಗಾರಿಕೆ ವೇಮಗಲ್ ಭಾಗದಲ್ಲಿ. ಕೈಗಾರಿಕೆ ಆಗಲೇಬಾರ್ದು ಅನ್ನೋದು ನಮ್ಮ ಒಂದು ಹೇಳಿಕೆ ಅಲ್ಲ, ಆದರೆ ಈ ಕೈಗಾರಿಕೆಗಳಿಗೆ ಮೇಲೆ ಕೇಂದ್ರೀಕರಿಸಿ ಏನು ಒಂದು ಅರಣ್ಯ ಭೂಮಿ ಆಗಿರ್ಬೋದು, ರೈತರ ಭೂಮಿ ಆಗಿರ್ಬೋದು, ಈ ಒಂದು ಕೋಇನ್ಸಿಡೆಂಟ್ಲಿ ನಾಶ ಆಗುತ್ತೆ. ಅಭಿವೃದ್ಧಿ ಮತ್ತು ಕೈಗಾರಿಕೀಕರಣ ಒಂದು ವಿಚಾರ ಬಂದಾಗ ಸೊ ಅಲ್ಲಿ ಮಳೆ ಪ್ರಮಾಣವೂ ಕಡಿಮೆ ಆಗುತ್ತೆ. ಯಾವಾಗ ಮರ ಗಿಡ ನಾಶ ಆಗುತ್ತೋ ಆ ಪ್ರದೇಶದಲ್ಲಿ ಮಳೆಯನ್ನು ಆಕರ್ಷಣೆ ಮಾಡೋ ಒಂದು ಗುರುತ್ವಾಕರ್ಷಣ ಬಲ ಅಂತ ನಾವೇನು ಕರಿತೀವಿ, ಆ ಮೋಡಗಳನ್ನು ಆಕರ್ಷಣೆ ಮಾಡೋದು ಮರ ಗಿಡ ಆಗಿರ್ಬೋದು, ಬೆಟ್ಟಗುಡ್ಡ ಆಗಿರ್ಬೋದು. ಈ ನಮ್ಮ ಭಾಗದಲ್ಲಿ ಬೆಟ್ಟಗುಡ್ಡಗಳಿಲ್ಲ, ಯಾವುದೂ ಇಲ್ಲ.
ಸಮೀಪದಲ್ಲಿ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾವುದೇ ಬೆಟ್ಟಗುಡ್ಡ ಇಲ್ಲ ನಮ್ಮ ಊರ ಭಾಗದಲ್ಲಿ. ಅಟ್ ದ ಸೇಮ್ ಟೈಮ್ ಕೈಗಾರಿಕೆಗಳು ಹೆಚ್ಚಾಗಿ ಮರ ಗಿಡ ಪ್ರಮಾಣ ಕಡಿಮೆ ಆಗಿದೆ. ಸೊ ಅದರಿಂದ ಮಳೆ ಬೀಳೋ ಪ್ರಮಾಣ ಕೂಡ ಕಡಿಮೆ ಈ ನಮ್ಮ ಭಾಗದಲ್ಲಿ. ನೋಡಿ ಜಸ್ಟ್ 2 ಮಿನಿಟ್ಸ್ 5 ಮಿನಿಟ್ಸ್ ಬ್ಯಾಕ್ ಮಳೆ ಬಂತು, ಅದೇ ರೀತಿ ಮಾಯ ಆಯಿತು. ನೋಡಿ ಅಲ್ಲಿ ಬೆಟ್ಟಗುಡ್ಡಗಳು ಜಾಸ್ತಿ ಇದ್ದಾವೆ, ಆ ಬೆಟ್ಟಗಳ ಏರಿಯಾ ಒಳ್ಳೆ ಮಳೆ ಆಗ್ತಾಯಿದೆ. ನೋಡಿ ಇದು ಮಲ್ಲೇಶ್ವರನ ಬೆಟ್ಟ, ಅದರ ಹಿಂದೆ ಇರೋದು ಮೇಡಿಯಾಳ ತಲಗುಂದ ಬೆಟ್ಟಗಳು. ನೋಡಿ ಮಳೆ ಆಗ್ತಾಯಿದೆ ಬೆಟ್ಟಗಳ ಪ್ರದೇಶದಲ್ಲಿ. ಇನ್ನು ಸ್ವಲ್ಪ ಈ ಕಡೆ ಬರೋದಾದರೆ ಕೆಂದಟ್ಟಿ ಬೆಟ್ಟ, ಅರಾಬಿಕೊತ್ನೂರು ಬೆಟ್ಟ, ಬೆನ್ನಳ್ಳಿ, ಒಗರಿ. ನೋಡಿ ಈ ಬೆಟ್ಟಗಳ ಸಾಲಿದು. ಬಟ್ ಒಂದು ಬೆಟ್ಟನೂ ಕಾಣಿಸ್ತಾ ಇಲ್ಲ. ಒಳ್ಳೆ ಮಳೆ ಆಗ್ತಾಯಿದೆ ಆ ಪ್ರದೇಶದಲ್ಲಿ. ಸೊ ಇದರಿಂದ ಏನರ್ಥ ಆಗುತ್ತೆ ಅಂದರೆ, ಬೆಟ್ಟಗುಡ್ಡ ಮರ ಗಿಡ ಇಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಒಳ್ಳೆ ಮಳೆ ಆಗುತ್ತೆ. ಈವನ್ ನಮ್ಮ ಚಿಕ್ಕಮಗಳೂರು, ಮಂಗಳೂರು ಭಾಗ, ಮಲೆನಾಡು ಪ್ರದೇಶ, ಸೊ ಅಲ್ಲಿ ಯಥೇಚ್ಛ ಮಳೆ ಬೀಳೋ ಕಾರಣ ಆ ಕಡೆ ಪರಿಸರ ಚೆನ್ನಾಗಿದೆ, ಅಂದರೆ ಮರ ಗಿಡ ಚೆನ್ನಾಗಿದ್ದಾವೆ, ಬೆಟ್ಟಗುಡ್ಡಗಳು ಸೊ ಇರೋದ್ರಿಂದ ಆ ಪ್ರದೇಶದಲ್ಲಿ ಒಳ್ಳೆ ಮಳೆ ಆಗ್ತದೆ. ಅತಿವೃಷ್ಟಿನೂ ಆಗುತ್ತೆ, ಬಟ್ ವಿಧಿ ಇಲ್ಲ. ಯಾವ ಮಳೆ ಜಾಸ್ತಿ ಆಗುತ್ತೋ ಅಲ್ಲಿ ಪ್ರವಾಹಗಳು, ಅತಿವೃಷ್ಟಿ ಆಗೋ ಸರ್ವೇ ಸಾಮಾನ್ಯ. ಬಟ್ ಈ ನಮ್ಮ ಕೋಲಾರ ಜಿಲ್ಲೆ ಅತಿವೃಷ್ಟಿ ಏನಾಗೋದಿಲ್ಲ, ಬಟ್ ಬರಗಾಲ ಬರುತ್ತೆ. ಎಲ್ಲಿ ಮಳೆ ಬರೋದಿಲ್ವೋ ಅಲ್ಲಿ ಬರಗಾಲ ಉಂಟಾಗುತ್ತೆ. ಅನಾವೃಷ್ಟಿ ಜಾಸ್ತಿ ನಮಗೆ, ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ ಜಾಸ್ತಿ. ನೋಡಿ ಎಕ್ಸಾಂಪಲ್ ಇದೆ ನೋಡಿ, ಬಿತ್ತನೆ ಮಾಡಿ 10-15 ಡೇಸ್ ಆಯಿತು, ಒಂದೇ ಒಂದು ಮೊಳಕೆ ಕಾಣಿಸ್ತಾ ಇಲ್ಲ. ಕಾಳು ನೋಡಿ ಅಲ್ಲಿ ಅವರೆಕಾಳು, ತೊಗರಿ, ಅಲಸಂದಿ, ಈ ರೀತಿ ಕಾಳುಗಳು ಮಾತ್ರ ಮೊಳೆಸಿದ್ದಾವೆ. ನೋಡಿ ಅಲ್ಲೆಲ್ಲ ಬಿತ್ತನೆ ಆಗಿದ್ದಾವೆ ಈ ಪ್ರದೇಶಗಳು. ಕಳೆದ ವಾರ ಬಿತ್ತನೆ ಆಗಿರಲಿಲ್ಲ, ಈ ವಾರ ಬಿತ್ತನೆ ಆಯಿತು, ಮೊನ್ನೆ ಸ್ವಲ್ಪ ಮಳೆ ಬಿತ್ತು ಅಂತ. ಬಟ್ ಆದರೂ ಮೊಳಕೆ ಬಂದಿಲ್ಲ, ಯಾಕೆಂದರೆ ತೇವಾಂಶ ಇಲ್ಲ ಭೂಮಿಯಲ್ಲಿ. ನೋಡಿ ಆ ಬೆಟ್ಟಗಳ ಪ್ರದೇಶದಲ್ಲಿ ಒಳ್ಳೆ ಮಳೆ ಆಗ್ತಾಯಿದೆ. ನಮಗೆ ಜಲಸ್, ನಮಗಿಲ್ವೇ ಮಳೆ ಅಂತ. ಬಟ್ ನಮ್ಮ ಕೋಲಾರ ಭಾಗದಲ್ಲಿ ಅಲ್ವಾ, ಆ ಕಡೆ ರೈತರಿದ್ದಾರೆ, ಅವರು ಚೆನ್ನಾಗಿರಲಿ. ಬಟ್ ನಮಗಿಲ್ವೇ ಅನ್ನೋ ಕೊರಗು, ನೋವು. ನೋಡಿ ಇಲ್ಲೊಂದು ಲಾಸ್ಟ್ ವೀಕ್ ವಿಡಿಯೋ ಮಾಡಿದ್ದೆ. ಆ ಟೈಮಲ್ಲಿ ರಾಗಿ ಮೊಳತಿರ್ಲಿಲ್ಲ, ಕಾಳು ಮಾತ್ರ ಮೊಳತಿತ್ತು. ನೋಡಿ ಕಾಳು, ಅವರೆಕಾಳು, ಅಲಸಂದಿ, ತೊಗರಿ ಎಲ್ಲ ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ಬಟ್ ಲಾಸ್ಟ್ ವೀಕಲ್ಲಿ 1 ಡೇ ಮಳೆ ಆಯಿತು, ಆ ತೇವಾಂಶಕ್ಕೆ ರಾಗಿ ಕೂಡ ಬಂದಿದೆ ಮೊಳಕೆ. ಬಟ್ಟು ಕ್ಲಿಯರ್ ಕಟ್ಟಾಗಿ ಬಂದಿಲ್ಲ. ನೋಡಿ ಕೆಲವೊಂದು ಕಡೆ ಬಂದಿಲ್ಲ, ಕೆಲವೊಂದು ಕಡೆ ತೇವಾಂಶ ಜಾಸ್ತಿ ಇರೋ ಕಡೆ ಒಳ್ಳೆ ಮೊಳಕೆ ಬಂದಿದೆ. ನೋಡಿ ಇಲ್ಲಿ ಯಾರೊಬ್ಬರು ಮನೆ ಪಕ್ಕದಲ್ಲಿ ಬಿತ್ತನೆ ಮಾಡಿದ್ದಾರೆ, ಅವರ ಹೊಲದ್ದಿದು. ತೇವಾಂಶ ಇರೋ ಕಡೆ ರಾಗಿ ಮೊಳಕೆ ಚೆನ್ನಾಗಿ ಬಂದಿದೆ, ತೇವಾಂಶ ಇಲ್ದಿರೋ ಕಡೆ ನೋಡಿ ಮೊಳಕೆ ಇಲ್ಲ. ಸೊ ಒಟ್ಟಾರೆ ಸರಾಸರಿ ಹೇಳೋದಾದರೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ ಮಳೆ ಪ್ರಮಾಣ ಕಡಿಮೆ. ಸೊ ಅದರಿಂದ ಈ ಬಾರಿ ಬೆಳೆಗಳ ಒಂದು ಸರಾಸರಿ ಒಟ್ಟು ನೋಡೋದಾದರೆ ಶೇಕಡಾವಾರು ಬಿತ್ತನೆ ಕಾರ್ಯನೂ ಕುಂಠಿತಗೊಂಡಿದೆ. ಒನ್ಸ್ ಬಿತ್ತನೆ ಆದಮೇಲೆ ಮೊಳಕೆನೂ ಬಂದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳಿಗೆ ನಾವು ಮನವಿ ಮಾಡೋದು ಮತ್ತು ಆಗ್ರಹ ಮಾಡೋದು ಇಷ್ಟೇ. ಸೊ ರೈತರಿಗೆ ಸ್ವಲ್ಪ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು, ಬರ ಪರಿಹಾರ ನೀಡಬೇಕು. ಈಗಾಗಲೇ ಪೈರು ನಾಟಿ ಮಾಡುವಂಥ ಸ್ಟೇಜಲ್ಲಿ ಇರಬೇಕಾಗಿತ್ತು, ಅದು ಕೆಲವೊಂದು ದಿನ ಬಿತ್ತನೆ ಆಗಿಲ್ಲ, ಕೆಲವೊಂದು ನೋಡಿ ಇಲ್ಲ ಉಳುಮೆ ಆಗಿಲ್ಲ. ನೋಡಿ ಅಲ್ಲೊಂದು ಬೀಡು ಕಾಣಿಸ್ತಾ ಇದೆ, ಬೀಡು ಪ್ರದೇಶ ನೋಡಿ, ಇಲ್ಲೊಂದು ಬೀಡು ಪ್ರದೇಶ ಉಳುಮೆನೇ ಆಗಿಲ್ಲ. ಸೊ ಒಟ್ಟಾರೆ ರೈತರಿಗೆ ತುಂಬ ಸಂಕಷ್ಟ ಇದೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ. ಮಳೆನೂ ಕಡಿಮೆ. ನೋಡಿ ಫುಲ್ ಬೆಟ್ಟಗಳೆಲ್ಲ ಮುಚ್ಚೋಗಿದ್ದಾವೆ ಆ ಕಡೆ ಕೋಲಾರ ಭಾಗದಲ್ಲಿ. ಕೋಲಾರ ಅಂತರ್ಗಂಗೆ ಬೆಟ್ಟ ಆಗಿರ್ಬೋದು, ಅರಾಬಿಕೊತ್ನೂರು, ಕೆಂದಟ್ಟಿ, ನರಸಾಪುರ ಭಾಗದಲ್ಲಿ ಯಾವುದೇ ಒಂದೇ ಒಂದು ಬೆಟ್ಟ ಕಾಣಿಸ್ತಾ ಇಲ್ಲ. ಒಳ್ಳೆ ಮಳೆ ಆಗ್ತಾಯಿದೆ ಆ ಕಡೆ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಪರಿಸರವನ್ನು ಕಾಪಾಡಿ. ಶುಭವಾಗಲಿ.